6/3/2025 ರಾತ್ರಿ 10:30 ಸುಮಾರಿಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಸಣಾಪುರ ಕೆರೆ ಹತ್ತಿರ ತುಂಗಭದ್ರಾ ಕೆನಾಲ್ ಹತ್ತಿರ ನಮ್ಮ ಭಾರತದ ಮಹಿಳೆ ಈ ಹೋಮ್ ಸ್ಟೇ ಓನರು ಆಕಿ ತನ್ನ ಹೋಮ್ ಸ್ಟೇನಲ್ಲಿ ತಂಗಿದ್ದ ಟೂರಿಸ್ಟ್ಗಳಾದ ಮಹಾರಾಷ್ಟ್ರದ ಪಂಕಜ್ ಅಂಥೇಳಿ, ಒರಿಸ್ಸಾ ಬಿಬಾಸ್, ಆಮೇಲೆ ಅಮೇರಿಕಾ ಡ್ಯಾನಿಯಲ್ ಪ್ಲಸ್ ಇಸ್ರೇಲಿ ಮಹಿಳೆ, ಇವರು 5 ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತ ತುಂಗಭದ್ರಾ ಕೆನಾಲ್ ಕಡೆ ಹೋಗ್ತಾರೆ. ಅವರು ಅಲ್ಲಿ ಹೋದಾಗ ಸುಮಾರು 10:30 ಸುಮಾರಿಗೆ ಈ 3 ಜನ ಅಪರಾಧಿಗಳು ಮೋಟರ್ ಸೈಕಲ್ ಮೇಲೆ ಬಂದು ಅವ್ರ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಜಗಳ ಮಾಡ್ತಾರೆ. ಅವ್ರ ಜೊತೆಗೆ ಜಗಳ ತೆಗೆದು ದುಡ್ಡಿನದಾದಾಗ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಬೇಕನ್ನೋ ಉದ್ದೇಶದಿಂದನೇ ನಮ್ಮ ಮಧ್ಯದಲ್ಲಿ ಬಂದಂಥ 3 ಜನ ಇವರೇನಿದ್ರು ಮೇಲ್ ಮೆಂಬರ್ಸ್ ಅವ್ರ ಟೂರಿಸ್ಟ್ಗಳನ್ನ ಅವ್ರನ್ನ ಕೆನಾಲಿಗೆ ತಳ್ತಾರೆ. ಅವ್ರ ಮೇಲೆ ಬರಬಾರ್ದಂತಂದು ಕಲ್ಲುಗಳನ್ನ ಎತ್ತಿ ಹಾಕ್ತಾರೆ ಅವ್ರ ಮೇಲೆ. ಆಮೇಲೆ ಈ ಇಬ್ಬರು ಮಹಿಳೆಯ ಮೇಲೆ ಒಬ್ಬೊಬ್ಬರ ಮೇಲೆ ಇಬ್ಬಿಬ್ಬರು ಗ್ಯಾಂಗ್ ರೇಪ್ ಮಾಡ್ತಾರೆ. ಯಾರು ಫಸ್ಟು ನಮ್ಮ ಭಾರತದ ಮಹಿಳೆ ಏನದಳ ಅಕ್ಕಿ ಮೇಲೆ ಇಬ್ಬರು, ಆಮೇಲೆ ಇಸ್ರೇಲಿಯನ್ ಲೇಡಿ ಏನಿದಳ ಅಕ್ಕಿ ಮೇಲೆ ಇಬ್ಬರು ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವರು. ಅದೇ ಟೈಮಿಗೆ ಮತ್ತೆ ಅವ್ರ ಹತ್ರ ಇದ್ದಂಥದ್ದು ಅದು ಬಿಬಾಸ್ ಕುಮಾರಿಗೆ ಹೊರಗೆ ಬರಲಾರ್ದೇ ಕಲ್ಲಿನ ಹೇಟಿಗೆ ಬಿದ್ದು ನೀರಿನಲ್ಲೇ ಮುಳುಗಿ ಸತ್ತೋಗ್ತಾನಂತ. ಆಮೇಲೆ ಇನ್ನೂ ಇಬ್ಬರು ಪಂಕಜು ಆಮೇಲೆ ಡ್ಯಾನಿಯಲ್ ಅಂಥೇಳಿ, ಅವರು ಪಂಕಜ್ಗೆ ನಮ್ಮ ಮಹಾರಾಷ್ಟ್ರದತ್ತ ಪಂಕಜ್ಗೆ ಅದಕ್ಕೆ ಈ ಸ್ವಿಮ್ಮಿಂಗ್ ಬರ್ತಿರಂಗಿಲ್ಲ, ಈ ಅಮೇರಿಕದತ್ತೆ ನಮ್ಮ ಭಾರತದತ್ತ ಉಳಿಸ್ತಾನೆ. ಇದು ಮೇನ್ ಅದರಲ್ಲಿ. ಇಲ್ಲ ಅಂದರೆ ಪಂಕಜ್ ಕೂಡ ಹೋಗ್ತಾ ಇದ್ದ ಅದ್ರ ಜೊತೆಗೆ. ಆಮೇಲೆ ಇದರಲ್ಲಿ ಅವ್ರ ಹತ್ರ ಇದ್ದಂಥ ಹುಡುಗಿಯರ ಹತ್ರ ಅಥವಾ ಈ ಟೂರಿಸ್ಟ್ಗಳ ಹತ್ರ ಏನಿತ್ತು 3 ಮೊಬೈಲ್ಗಳು, 1 ಕ್ಯಾಮ್ರಾ, 9,500 ರೂಪಾಯಿ ದುಡ್ಡನ್ನು ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಇವರು. ಇದರಲ್ಲಿ ಇರೋಂಥದ್ದು ಒಟ್ಟು ಅವ್ರಿಗೆ ಗಂಭೀರ ಗಾಯಗೊಳಿಸೋದು ಅವ್ರಿಗೆ. ಫಸ್ಟು ಬಿಬಾಸ್ ಕುಮಾರ್ನ ಹತ್ಯೆ, ಆಮೇಲೆ ಇಬ್ಬರು ಮಹಿಳೆಯರ ಮೇಲೆ ಏನು ಹೇಳ್ತೀವಿ ಸಾಮೂಹಿಕ ಅತ್ಯಾಚಾರ, ಇಬ್ಬರು ಮಹಿಳೆಯರ ಮೇಲೆ ಆಗಿರೋಂಥದ್ದು, ಆಮೇಲೆ ಸುಲಿಗೆ ಒಂದು ರಾಬರಿ, ಆಮೇಲೆ ಕೊಲೆ ಪ್ರಯತ್ನ ಮಹಾರಾಷ್ಟ್ರ ಪ್ಲಸ್ ಯಾರು ಅಮೇರಿಕಾದ ಡ್ಯಾನಿಯಲ್ ಎಂದು ಇವ್ರದೆಲ್ಲ ಕೊಲೆ ಪ್ರಯತ್ನ. ಅದ್ರ ಜೊತೆಗೆ ಅವ್ರನ್ನ ಗಂಭೀರವಾಗಿ ಗಾಯಗೊಳಿಸಿರ್ತಾರೆ. ಅವ್ರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿರ್ತಾವೆ ಅವರಿಗೆ. ಇಷ್ಟು ಅಪರಾಧಗಳನ್ನು ಇವರು ಮಾಡಿದ್ರು. ಅದಕ್ಕೆ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಅವರು ಈ ದಿನ ಆರೋಪಿತರಿಗೆ 103 BNS ಹೊಸ ಆ್ಯಕ್ಟಿನ ಇದರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಬಾಕಿ ಇದು ಗ್ಯಾಂಗ್ ರೇಪ್ ಅಫೆನ್ಸಿಗೆ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು, ಟಿಲ್ ಇಸ್ ಲಾಸ್ಟ್ ಬ್ರೆತ್ ಅನ್ನಂಗೆ ಜೈಲ್ನಲ್ಲೇ ಇರಬೇಕಂತ ಅದು ಒಂಥರ ಜೀವಾವಧಿ ಶಿಕ್ಷೆ. ಆಮೇಲೆ ಹರ್ಟ್ ವಿತ್ ರಾಬರಿ ಅದಕ್ಕೆ ಕೂಡ ಜೀವಾವಧಿ ಶಿಕ್ಷೆ. ಆಮೇಲೆ ಈ ಅತ್ಯಾಚಾರದ ಕೂಡ ಜೀವಾವಧಿ ಶಿಕ್ಷೆ. ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ 7 years ಇಂಪ್ರಿಸನ್ ಅಂತ ಮಾತ್ರ ಮಾಡಿರೋದು ಇದರಲ್ಲಿ. ಬಾಕಿ ಎಲ್ಲ ಮೇಜರ್ ಜೀವಾವಧಿ ಶಿಕ್ಷೆ, ಇದಕ್ಕೆ 302 ಮರಣದಂಡನೆ ಶಿಕ್ಷೆ. ಮರಣದಂಡನೆ ಯಾವಾಗ ಸರ್ ಮೇಡಮ್? ಇಲ್ಲ, ಅವ್ರಿಗಿನ್ನೂ ಅಪೀಲ್ ಟೈಮ್ ಇರುತ್ತೆ. ಅದಕ್ಕೆ ಅವ್ರು ಅಪೀಲ್ ಹೋಗ್ಬೋದು. ಅವರು ಸರ್ಟನ್ ಟೈಮ್ ಅಂತ ಕೊಟ್ಟಿಲ್ಲ. ಇಲ್ಲ ಅವ್ರೇನು ಅಪೀಲ್ ಹೋಗ್ಲಿಕ್ಕಂದ್ರೆ ಬರುತ್ತೆ ಅದ್ರದ್ದು. ಅವ್ರು ಹೋಗ್ತಾರೆ. ಇವಾಗ ಅಪೀಲ್ ಅಂದ್ರೆ ಹೋಗ್ತಾರೆ. ಅದ್ರ ಮುಂದೆ ಭಾಳ ಪ್ರೊಸೀಜರ್ ಬೇರೆ ಇರುತ್ತೆ. ಅವರು ಆರೋಪಿಗಳಿಗೆ ಬಿಟ್ಟಂತ ವಿಚಾರ. ಇವಾಗ ಅದನ್ನ ಮೂವರಿಗೆ ಮರಣದಂಡನೆ ಎಷ್ಟು ವರ್ಷಗಳ ಕಾಲ ಜೀವಾವಧಿ? ಎಷ್ಟು ವರಂಚಿಲ್ಲ, ಒಂದು ಅಫೆನ್ಸಿಗೆ ಅದರಲ್ಲಿ ನಿಮ್ಗೆ ಲಾಸ್ಟ್ ಕೊನೆ ಉಸಿರಿವರೆಗೂ ಜೀವಾವಧಿ ಶಿಕ್ಷೆ ಅಂತಾನೆ ಒಂದಕ್ಕೆ ಆಗಿರೋದು. ಅದರಲ್ಲಿ ಒಂದರಲ್ಲಿ ಮರಣದಂಡನೆ ಜೊತೆಗೆ ಅದನ್ನು ಐತೆ ಅದರಲ್ಲಿ. ಈಗ ಡೆತ್ ಸೆಂಟೆನ್ಸ್ ಕೊಟ್ಟಲ್ಲ ಡೆಫಿನೇಷನ್, ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ